ಮಲ್ಲೇಶ್ ಅವರು ಹೋದ ವರ್ಷ ಪರಿಚಯ ಆಯಿತು. ಥರ ನಾನು ಮೊದಲು ಯಾರು 500 ಹೇಳಿದರು ದಾನ ಮಾಡಬೇಕಪ್ಪ ಅನ್ನದಾನ ಅಂತ. ಆವಾಗ ಮಲ್ಲೇಶ್ ಅವರು ಪರಿಚಯ ಮಾಡಿಕೊಟ್ರು. ಮಾಲಿಂಗ್ ಮಾಸ್ಟ್ರು ಅಂತ ನಮ್ಮ ಮನೆ ಪಕ್ಕದಾಗಿರೋರು ಬರ್ತ್ಡೇಗೆ ಹೋಯ್ದ್ವಿ, ಫ್ರೆಂಡು ಬರ್ತ್ಡೇ, ಅಲ್ಲಿ ಪರಿಚಯ ಆದರು ಹೋದ ವರ್ಷ. ಹಾಗೆ ನಾನು ದಾನ ಮಾಡಬೇಕು ಅಂತ 500 ಹೇಳ್ದಾಗೆ ಇವರು ಪರವಾಗಿಲ್ಲ ಇಲ್ಲೇ ಕೊಟ್ಬಿಡೋಣ, ಎಲ್ಲ ದಾನ ಆಗ್ತದೆ ಅಂಥೇಳಿ ಆವತ್ತಿಂದನೂ ಕಂಟಿನ್ಯೂಸ್ ಆಗಿ ಸ್ವಲ್ಪ ಏನೋ ಓದ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ಮಲ್ಲೇಶ್ ಅವರು ಅದು ಸಹಜದಿಂದ ದಾನ ಮಾಡ್ತಾನೆ ಅವರೇ. ಅವ್ರ ಶುಭಾಶಯಗಳು ಇಷ್ಟು ಹೇಳಿ ನಮ್ಮ ಮುಜುಗರ ಅಂತ ಇಲ್ಲ, ಬರೋರು ಬಂದು ಧೈರ್ಯವಾಗಿ ದಾನ ಕೊಟ್ಟರೆ ಅವ್ರಿಗೂ ಅನುಕೂಲ ಆಗ್ತದೆ, ಮಲ್ಲೇಶ್ ಅವ್ರಿಗೂ ಅನುಕೂಲ ಆಗ್ತದೆ, ಅವ್ರಿಗೂ ಸ್ವಲ್ಪ ತೃಪ್ತಿ ಆಗ್ತದೆ, ಎಲ್ಲ ಹುಡುಗರಿಗೂ ಇಲ್ಲಿರೋರಿಗೂ ಅನುಕೂಲ ಆಗ್ತದೆ ಅಷ್ಟೇಳಿ. ಸ್ನೇಹಿತರೆ, ಇಂದು ನಿರಂತರ ಅನ್ನದಾಸೋಹದ 1532ನೇ ದಿನ. ಈ ದಿನದ ವಿಶೇಷ ಏನು ಅಂದರೆ, ನಮ್ಮ ಆತ್ಮೀಯರಾದಂಥ ಶ್ರೀಯುತ ರಮೇಶ್ ಸರ್ ಅವರು ನಿರಂತರವಾಗಿ ನಮ್ಮ ಅನ್ನದಾಸೋಹಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಅವರ ಕುಟುಂಬದ ಯಾವುದೇ ಒಂದು ಶುಭ ಕಾರ್ಯಗಳಿದ್ದರೂ ನಮ್ಮ ಅನ್ನದಾಸೋಹಕ್ಕೆ ಬಂದು ಖುದ್ದಾಗಿ ಅವರೇ ಈ ಒಂದು ಅನ್ನದಾಸೋಹದಲ್ಲಿ ಪಾಲ್ಗೊಂಡು ನಮ್ಮ ಹಸಿದವರಿಗೆ ಏನಿದೆ ಅವರಿಗೆ ಅನ್ನ ಕೊಡುವಂಥ ಮೂಲಕ, ಶಾಲಾ ಮಕ್ಕಳಿಗೆ ನೋಟ್ಬುಕ್ ಕೊಡುವಂಥ ಮೂಲಕ ಮತ್ತು ಬಟ್ಟೆಗಳನ್ನು ಕೊಡುವಂಥ ಮೂಲಕ ನಿರಂತರವಾಗಿ ನಮಗೆ ಸಹಾಯ ಹಸ್ತ ನೀಡಿದ್ದಾರೆ. ಇವ್ರಿಗೆ ಹಾಗೂ ಇವರ ಕುಟುಂಬ ವರ್ಗದವರಿಗೆ ದೇವರು ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡುವಂಥ ಶಕ್ತಿ ಕೊಡಲಿ, ಇವರ ಕುಟುಂಬಕ್ಕೆ ಇವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಬಯಸ್ತಾ ಇದ್ದೀನಿ. ಹಾಗೂ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಅನ್ನದಾಸ ಸಮಿತಿಯ ಪರವಾಗಿ ಶ್ರೀಯುತ ರಮೇಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಭಗವಂತ ಆಯುರಾರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಯಾವುದೇ ಶುಭ ಕಾರ್ಯಗಳನ್ನು, ಯಾವುದೇ ಒಂದು ಕಾರ್ಯಗಳನ್ನು ಸಮಾಜಮುಖಿಯಾಗಿ ಆಚರಣೆ ಮಾಡ್ಕೊಬೇಕು ಅಂದರೆ ನಮ್ಮಲ್ಲಿ ಬನ್ನಿ. ನಮ್ಮಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಅವಶ್ಯಕತೆ ಇರುವಂಥ ಕಲಿಕಾ ಉಪಕರಣಗಳನ್ನು ಕೊಡಿ, ಹಸಿದವರಿಗೆ ಅನ್ನ ನೀಡಿ ಮತ್ತು ಬಡವರಿಗೆ ಬಟ್ಟೆಗಳನ್ನು ಸಹ ನೀಡಿ ಅಂತ ಈ ಸಮಯದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಒಂದು ಅನ್ನದಾಸೋಹಕ್ಕೆ ಸಹಾಯ ನೀಡಿರ್ತಕ್ಕಂಥ ಶ್ರೀಯುತ ರಮೇಶ್ ಸರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ.